ಸಂತೆ ಗಂಗಾಧರ್ ರಘು ಸಂತ ಅಪ್ಪ ಮಕ್ಕಳೇ, ಇನ್ನೊಬ್ಬ ಚಿಕ್ಕ ಹುಡುಗಿದ್ದಾನೆ ರೂಪ ಅಂತ, 3 ಜನ ಇದ್ದರು. ಅವ ಬೆಂಗಳೂರಲ್ಲಿದ್ದಾನೆ ಅಂತ ಹೇಳ್ತಿದ್ರು ಇವರು. ಯಾರು? ಗಂಗಾಧರ್. ಅವ ರಘು ಕೆಲಸದಲ್ಲಿದ್ದ ಮೊದಲು, BMTCಲಿ ಕ್ಯಾಶಿಯರ್ ಏನಾಗಿದ್ದ. ಆಮೇಲೆ ಏನೋ ಸಸ್ಪೆಂಡ್ ಆಯ್ತು ಅಂತ ಮನೆಗೆ ಬಂದಾನೆ ಅಂತ ಹೇಳಿದ್ರು. ಇಲ್ಲ ಮತ್ತೆ ಬೆಂಗಳೂರಿಗೆ ಹೋಯಾನೆ ಅಂತಲೇ ಇವ್ರು ಹೇಳ್ತಿದ್ರು. ಯಾರು? ಗಂಗಾಧರ್. ಆಮೇಲೆ ಗಂಗಾಧರ್ ಈಗ ಒಂದು 10 ದಿವಸದಲ್ಲಿ ತೀರೋದ್ರು. 2ನೇ ತಾರೀಕು. ಹಾಂ, ಒಟ್ಟು 10ನೇ ತಾರೀಕು 10 ದಿವಸದಲ್ಲಿ ತೀರೋದ್ರು. ತೀರೋದಾಗ ದೊಡ್ಡ ಮಗನ ಕರ್ಸಿ ಅಂತ ಇವ್ರು ಹೇಳಿದರು, ನೆಂಟರುಗಳೆಲ್ಲವ. ಅವ ಫೋನ್ ಎತ್ತಲ್ಲ ಅಂತ ಹೇಳ್ತಿದ್ದೆ. ರೂಪೇಶ. ಆಮೇಲೆ ನಂಬರ್ ಕೊಡು ಅಂದರೆ ಒಂದು ಅಸ್ಸಾಮ್ದು, ಒಂದು ಏನೋ ಗುಲ್ಬರ್ಗದ್ದು ಒಂದು ಕೊಟ್ಟಿದ್ದಂತೆ. ಮತ್ತು 3 ದಿವ್ಸಕ್ಕೆ ಹಾಲು ತುಪ್ಪ ಬಿಡ್ತಾರಲ್ಲ, ಆವತ್ತು ನೆಂಟರುಗಳೆಲ್ಲ ಹಿಂಸೆ ಮಾಡಿದ್ದಾರೆ. ಹಿಂಸೆ ಮಾಡಿ ಹೇಳಿದಾಗ ಇಲ್ಲ ಅವನು ಗೊತ್ತಿಲ್ಲ ಹಂಗೆ ಹಿಂಗೆ ಅಂದಾನೆ ಎಲ್ಲ ಹಿಂಸೆ ಮಾಡಿ ಕೇಳಿದಾಗ ಲಾಸ್ಟಿಗೆ ಹೇಳಿದ್ದಾನೆ ಅಪ್ಪ ಹೊಡೆದಾಕಿತ್ತು ಅಂತ. ಅದು ಹೊಡೆದಾಕಿ 2 ವರ್ಷ ಅಂತಲೇ ಹೇಳಿತ್ತವ. ಪೊಲೀಸರಿಗೂ ಹಂಗೆ ಅಂತ ಹೇಳಿದ್ದು, ಎಲ್ಲರಿಗೂ ಇಲ್ಲೆಲ್ಲ ಅವರಿಗೂ ಅದೇ ಹೇಳಿದ್ದಾನೆ. ಹೊಡೆದಾಕಿ 1-2 ರಾತ್ರಿ ಒಳಗಡೆ ಇಟ್ಕೊಂಡಿದ್ದು ಅಂತ ಪೊಲೀಸರ ಹತ್ರ ಹೇಳಿದ್ದಾನೆ. 2 ರಾತ್ರಿ ಇಟ್ಕೊಂಡು ಹೊಡೆದಾಕಿದ್ದಾದ್ಮೇಲೆ ಅಲ್ಲೇ ಪಿಟ್ಕೊಂಡಿತ್ತಲ್ಲ, ಪಿಟ್ಕೊಂಡಿಗೆ ನೈಟು ಸುಣ್ಣ ಸುರಿದು ಅದ್ರ ಮೇಲೆ ಮುಚ್ಚಿದ್ರು. ಪೊಲೀಸರು ಬಂದು ಎನ್ಕ್ವೈರಿ ಮಾಡಿದಾಗ ಒಪ್ಕೊಂಡ ಅವನು. ನಮ್ಮಪ್ಪ ಹೊಡೆದಿತ್ತು, ನಾನೇನಾದರೂ ಹೇಳಿದ್ದು, ನೀನು ಬಾಯ್ಬಿಟ್ರೆ ನಿನ್ನನ್ನು ಸಾಯಿಸ್ತೀನಿ ಅಂತ ಹೇಳಿತ್ತಂತ ಗಂಗಾಧರನ್ನು. ಹಂಗಾಗಿ ಪೊಲೀಸ್ನವರು ಇವರು ಈಗ ವಿಚಾರ ಬೆಳಕಿಗೆ ಬಂದಿದ್ದು ಅವ್ರು ಗಂಗಾಧರ್ ಸತ್ತ ಮೇಲೆ ರೂಪೇಶನಿಂದ ಸಾವಿಗೆ ಬಂದಿಲ್ವಲ್ಲ ಅಂತ. ಸಾವಿಗೆ ಬಂದಿಲ್ಲ ಅಂತ. ಹಾಂ, ಹೇಳಿ ಬನ್ನಿ, ಇಲ್ಲ ಇದ್ದಾರೆ ಬನ್ನಿ. ಸಾವಿಗೆ ಬಂದಿಲ್ವಲ್ಲ ಅಂತ. ಸಾವಿಗೆ ಬಂದಿಲ್ಲ ಅಂತ ಕೇಳಿದಾಗ ಇವ ಹೇಳಿದ್ದಾನೆ, ಸತ್ತೋಗಿದ್ದಾನೆ, ಇನ್ನೆಲ್ಲಿ ಬರ್ತಾನೆ ಅವನು, ಸುಮ್ಮನಿರಿ ಅಂತ ಹೇಳಿದ್ದಾನೆ. ಹಂಗಂತ ಹೇಳಿದ ಮೇಲೆ ಎಲ್ಲ ಪೊಲೀಸರಿಗೆಲ್ಲ ಗೊತ್ತಾಯ್ತು. ಜಮೀನಿದೆ, 3-4 ಎಕರೆ ಜಮೀನಿದೆ. ಇದೆ ಮನೆ. ಏನು ಅಂತ ಯಾರಿಗೆ ಕರ್ಕೊಯ್ದಾರಲ್ಲ ಅವನೇ ಹೇಳ್ಬೇಕೀಗ. ರೂಪೇಶನ್ನು ಕರ್ಕೊಯ್ದಾರೆ ಪೊಲೀಸರು.